ಪ್ರಪಂಚದಲ್ಲಿ ಪ್ರಶ್ನೆ ಯಾವತ್ತು ಅನಂತ, ಆದರೆ ಉತ್ತರ ಮಾತ್ರ ಶಾಂತವಾಗಿರ್ತದೆ. ಹೌದೌದು, ನೀನು ಕೇಳಿದ ಎಲ್ಲಾ ಪ್ರಶ್ನೆಗೂ ನಮ್ಮ ಹತ್ರ ಉತ್ತರ ಉಂಟು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಮಗ್ ಗೊತ್ತಿದ್ದಷ್ಟನ್ನ ಹೇಳುವುದಕ್ಕೆ ಯಾವ ಅಭ್ಯಂತರ ಇಲ್ವೇ ಇಲ್ಲ. ಪ್ರಶ್ನೆಗಳು ಅನಂತ, ಹೌದು, ಉತ್ತರಗಳು ಸೀಮಿತ. ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ ಎನ್ನುವ ನಿರೀಕ್ಷೆಯಲ್ಲಿ ನಾನು ಕೇಳಿದ್ದಲ್ಲ. ಹಾಗಂತ ಎಲ್ಲವನ್ನೂ ಉತ್ತರಿಸಬೇಕು ಎನ್ನುವ ಒತ್ತಾಯವೂ ಇಲ್ಲ. ನಿಮಗೆ ಎಷ್ಟು ಗೊತ್ತುಂಟು ಅಷ್ಟನ್ನು ಹೇಳಿ. ನಾನು ಯಾರು ಗೊತ್ತಾ? ಯಾರು? ನನ್ನ ಹೆಸರು ಕುಶಕುಮಾರ್ ಎನ್ನುವ ಹಾಗೆ. ಕುಶಕುಮಾರ್ ಆತ ನನ್ನ ತಮ್ಮ. ಲವ ಲವ ಕುಶರು, ನಾವು ಕುಶ ಲವ, ಲವ ಕುಶ, ನಾವಿಬ್ಬರು ಅಣ್ಣ ತಮ್ಮಂದಿರು. ಒಳ್ಳೇದು, ಅದು ನೀವು ಹೇಳಿದ ಮೇಲೆ ಗೊತ್ತಾಗಬೇಕು. ಅದು ಒಳ್ಳೆ, ಯಾಕೆಂದ್ರೆ ನಿಮ್ಮ ಸಾಮ್ಯತೆಯನ್ನು ನೋಡಿದ್ರೆ ಅಣ್ಣ ಯಾರು ತಮ್ಮ ಯಾರು ಎನ್ನುವುದು ಯಾರಿಗೂ ಗೊತ್ತಾಗಬಾರದು. ನಿಮ್ಗೆ ಗೊತ್ತುಂಟಲ್ಲ. ಸಮಾಧಾನ. ಇದು ಅಪ್ಪ 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 ಅಮ್ಮನ ಗಂಡ. ಮಕ್ಕಳೇ, ಬಾಲಿಶವಾದಂತಹ ಉತ್ತರ. ಅದು ಸ್ವಾಭಾವಿಕವಾಗಿ ಎಲ್ಲ ಮಕ್ಕಳಿಗೂ ಗೊತ್ತಿರ್ತದೆ, ಅಮ್ಮನ ಗಂಡ ಅಪ್ಪ ಎನ್ನುವುದು. ಆದರೆ ಅವನಿಗೆ ಕರೆಯುವುದಕ್ಕೊಂದು ಹೆಸರು ಇಂಥವ ಎನ್ನುವ ನೆಲೆ ಇಲ್ಲವ. ಅಪ್ಪನ ಹೆಸರೇನು ಅಂತ ನಮ್ಗೆ ಗೊತ್ತಿಲ್ಲ. ಯಾರು ಅಂತ ಗೊತ್ತಾ? ಯಾರು ಅಂತೂ ಗೊತ್ತಿಲ್ಲ. ಅಪ್ಪನ ವಿಷಯದಲ್ಲಿ ನಿಮ್ಗಷ್ಟು ತಿಳುವಳಿಕೆ ಇಲ್ಲ. ಆಮೇಲೆ ಅಮ್ಮ ಅಮ್ಮನ ಹೆಸರೇನು ಗೊತ್ತಿಲ್ಲ. ಯಾಕಂದ್ರೆ ಆಶ್ರಮ ಪ್ರದೇಶದಲ್ಲಿರುವಂತಹ ಎಲ್ಲ ಒಟ್ಟುಗಳು ಅಮ್ಮ ಅಮ್ಮ ಅಂತಲೇ ಕರೆದದ್ದು. ಹಾಗಾಗಿ ನೀವು ಅಮ್ಮ ಅಂತಲೇ ಕರೆದದ್ದು. ಅಮ್ಮ ಎನ್ನುವ ಎರಡಕ್ಷರದ ಒಂದು ಪದ, ಅದು ಅಪ್ಯಾಯಮಾನವಾದದ್ದು. ಅಮ್ಮ ಎಂಬ ಮಂತ್ರಕ್ಕಿಂತ ಬೇರೆ ಮಂತ್ರ ಎಲ್ಲಿದೆ? ಖಂಡಿತ ಅದರಲ್ಲಿ ನೀಡುವ ಸಂತೋಷ ಸಿಗುವ ಸಂತೋಷ ಮತ್ಯಾವುದರಲ್ಲಿ ಸಿಗುವುದಕ್ಕೆ ರವಿಗಿದೆ, ಖಂಡಿತ ಇರುವುದಕ್ಕೆ ಸಾಧ್ಯ ಇಲ್ಲ. ಮಕ್ಕಳೇ, ಅಪ್ಪ ಯಾರು ಎನ್ನುವುದು ಗೊತ್ತಿಲ್ಲ, ಅಮ್ಮ ಗೊತ್ತಿದ್ರು ಹೆಸರೇನು ಎನ್ನುವುದು ಗೊತ್ತಿಲ್ಲ. ಹಾಗಾದ್ರೆ ನಿಮ್ಮ ಹಿರಿಯರ ಕುರಿತಾಗಿ ನಿಮಗೆ ಅಷ್ಟು ತಿಳುವಳಿಕೆ ಇಲ್ಲ. ಅಯ್ಯೋ ಪಾಪ. ಏನು ಅಲ್ಲ, ಏನು ನಮ್ಮ ಸ್ಥಿತಿಯನ್ನು ಕಂಡು ಪಾಪ ಅಂತ ಹೇಳಿದ್ರೆ ಅಲ್ಲದೆ ಇದ್ರೆ ಅನಾಥ ಪ್ರಜ್ಞೆ. ಅನಾಥರಾಗಿ ಭಾವಿಸಬೇಡ. ಬೇಡವೇ ಬೇಡ. ಮತ್ತೆ ವ್ಯಕ್ತಿಯೊಬ್ಬನ ಬದುಕು ರೂಪುಗೊಳ್ಳಬೇಕು ಅಂತಾದ್ರೆ ಅವನಿಗೆ ಬೇಕಾದದ್ದು ವಿದ್ಯೆ. ಖಂಡಿತ ಬೇಕು. ನಮ್ಮಲ್ಲಿ ಬೇಕಾದಷ್ಟು ವಿದ್ಯೆಗಳುಂಟು. ಹಾಗಂತ ವಿದ್ಯೆ ಕಲಿಸಿಕೊಟ್ಟ ಗುರು ಯಾರು? ರಾಮಾಯಣ ಕವಿ ವಾಲ್ಮೀಕಿ. ವಾಲ್ಮೀಕಿ ಮಹರ್ಷಿಗಳು ನಮ್ಮ ಗುರುಗಳು. ವಾಲ್ಮೀಕಿ ಮಹರ್ಷಿಗಳ ಶಿಷ್ಯಂದಿರು ನೀವು. ಅವರ ಕರಕಮಲ ಸಂಜಾತರು. ರಾಮಾಯಣ ನನಗೆ ಆಶ್ಚರ್ಯ ಆಗಿ ಹೋಯಿತು. ಇದುವರೆಗೆ ನಾನು ರಾಮಾಯಣ ಅಂದಿರುವ ಹೆಸರನ್ನೇ ಕೇಳಿರಲಿಲ್ಲ. ಆ ರಾಮಾಯಣದ ಕುರಿತಾಗಿ ನನಗೆ ಯಾಕೋ ಒಂದು ರೀತಿಯ ಕುತೂಹಲ. ರಾಮಾಯಣ ಕವಿಗಳಾಗಿರುವಂತಹ ವಾಲ್ಮೀಕಿಗಳ ಶಿಷ್ಯರು ನೀವು ಅಂತ ಆದ್ಮೇಲೆ ಮಕ್ಕಳೇ, ನಿಮಗೆ ಗೊತ್ತಿರಲೇಬೇಕು, ನೀವು ತಿಳಿದಿರಲೇಬೇಕು. ಆ ರಾಮಾಯಣ ಎಂದರೇನು ನಿಮಗೇನಾದ್ರೂ ಗೊತ್ತಿದ್ರೆ